ಪ್ಲೀಸ್ ಸೈಡ್ ಬನ್ನಿ ಸರ್. ನಮಗೆ ಹ್ಯಾಂಡ್ ಓವರ್ ಮಾಡಲ್ಲ. ನಮ್ಮ ಹತ್ರ ಬೋರ್ಡ್ ಇಷ್ಟ ಇತ್ತು, ಅದಕ್ಕೆ ಡಿಸ್ಪ್ಲೇ ಇಷ್ಟ ಇತ್ತು. ಮೊಟ್ಟ ಮೊದಲು ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯಾದ್ಯಂತ ಇಂಥವೆಲ್ಲ ಫ್ರಾಡ್ ಆದರೂ ನಮ್ಮ ಜಿಲ್ಲೆ ಪೊಲೀಸರು ಆಲ್ಮೋಸ್ಟ್ ಆಲ್ ಎಲ್ಲ ಫಂಡ್ಸನ್ನು ರಿಕವರಿ ಮಾಡಿರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಭಾಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಲೇಟ್ ಅಮೌಂಟ್ ಏನು ಹೇಳಿ ಸರ್? ನಮ್ಮ ಕಾರ್ಖಾನೆಯಿಂದ ಸುಮಾರು 12 ಕೋಟಿ ವಂಚನೆ ಆಗಿತ್ತು. ಅದು 2020ರಿಂದ ಇಲ್ಲಿವರೆಗೂ ಹಾಕುತ್ತಿರುವುದು ನಮಗೆ ಗೊತ್ತಾಗಿತ್ತು. ಫಸ್ಟ್ ಗೊತ್ತಾಗಿತ್ತು ಅಂದರೆ ಈ ವರ್ಷ ಅಂದರೆ 26ನೇ ಇಸ್ವಿಯೊಳಗೆ ಗೊತ್ತಾಯಿತು. ಯಾಕಂದ್ರೆ ನಮ್ಗೆ ರಿಕವರಿ ಭಾಳ ಕಡಿಮೆ ಆಗತ್ತೆ. ಕಡಿಮೆ ಯಾಕೆ ಆಗತ್ತಿತ್ತು ಅನ್ನುವಂಥದ್ದನ್ನು ನಾನು ತನಿಖೆ ಮಾಡಿದಾಗ ಅದು ನಾನು ಫಸ್ಟ್ ನಾನು ಚಾಲು ಮಾಡಿದ್ದು ಬಾಯ್ಲಿಂಗ್ ಹೌಸು. ಅಲ್ಲಿ ಏನಾದರೂ ಸಪ್ರೇಟ್ ಎಲ್ಲಿ ವೇಸ್ಟ್ ಆಗುತ್ತೆ ವಿಚಾರ ಮಾಡಿದೆ, ಅಲ್ಲಿ ಏನಾಗಿಲ್ಲ. ಮುಂದೆ ಮಿಲ್ನಾಗ ಎಲ್ಲರೂ ಜ್ಯೂಸ್ ಸ್ಟೋರ್ ತಿಂದಂತ ಅಲ್ಲಿ ಎನ್ಕ್ವೈರಿ ಮಾಡಿದೆ, ಅಲ್ಲೂ ಏನಾಗಲಿಲ್ಲ. ಮತ್ತು ಕಬ್ಬಿನ ಇಳುವರಿ ಏನಾದರೂ ಪ್ರಾಬ್ಲಮ್ ಐತೆ ಅಂತ ಅಲ್ಲಿ ಚೆಕ್ ಮಾಡಿದೆ, ಅಲ್ಲೂ ಏನೂ ಆಗಿರಲಿಲ್ಲ. ಮತ್ತು ನನಗೆ ಗಮನಕ್ಕೆ ಬಂದಿದ್ದು ವೇಬ್ರಿಡ್ಜ್ದಾಗಿಂದು ಎಲ್ಲ ನಾನು ಒಂದು 2 ಪ್ರಕರಣಗಳನ್ನು ನಾನು ಕನ್ಸಿಡಿದೆ. ಯಾಕಂದ್ರೆ ನಮ್ಮ ಸಿಬ್ಬಂದಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಇಲ್ಲ ನೀವು ವೇಬ್ರಿಡ್ಜ್ನಾಗ ಏನೋ ಪ್ರಾಬ್ಲಮ್ ಐತಿ, ನಮ್ಗೆ ಅಲ್ಲಿ ಹುಡುಕಿ ಕೊಡ್ರಿ ಅಂತ ನಾನು ಹೇಳಿದೆ. ಹೇಳಿದಾಗ ನಮ್ಮ ಸಿಬ್ಬಂದಿಯವರು ದೇವನಾಳು ಮತ್ತು ತಿಪ್ಪರೆಡ್ಡಿ, ಮಂಜು ನೇಮಗೌಡ, ಆಮೇಲೆ ರಾಜು ಪಾಟೀಲ್ ಅಂತ ಹೇಳಿ 4 ಮಂದಿನ ನಾನು ನೇಮಿಸಿದೆ. ಅವರು ನಮ್ಮನ್ನ ಅದು ಏನು ಫ್ರಾಡ್ ಆಗಿತ್ತು ಅನ್ನುವಂಥದ್ದನ್ನು ಮೊದಲು ಹುಡುಕ್ತಿದ್ರು. ಈ ವರ್ಷದ್ದು ನಮ್ಮ 18,000 ಟನ್ ನಮ್ಮದು ಫ್ರಾಡ್ ಆಗಿತ್ತು. ಯಾಕಂದರೆ ರಿಕವರಿನೂ ಅದರಿಂದ ಭಾಳ ಕಡಿಮೆ ಆಗಿದೆ. ಅದ್ರ ಸಂಬಂಧನೂ ನಮ್ಗೆ ಗೊತ್ತಾಗಿತ್ತು ಅಷ್ಟೇ. ಅದಾದ್ಮೇಲೆ ಈ ವರ್ಷ ಆಯಿತು. ಆಮೇಲೆ ಹಿಂದಿನ ವರ್ಷ ಒಂದೊಂದು ವರ್ಷ ನಾವು ಹಿಂದೆ ಬ್ಯಾಕ್ ಹೋಗಿ ನೋಡಿದಾಗ ಅದು ಹೆಚ್ಚು ಕಡಿಮೆ 2020 ತನೂ ಅದು ನಮ್ಗೆ ಫ್ರಾಡ್ ಆಗಿದ್ದು ನಮ್ಗೆ ಕಂಡು ಬಂತು. ಸರಿ ಸರ್. ನಮ್ಮ ಕುಮಾರ್ ದೇಸಾಯಿ ಅಂತ, ನಂದಿ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್. ರಂದು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿ ಸಹಕಾರಿ ಶುಗರ್ ಫ್ಯಾಕ್ಟ್ರಿ ವ್ಯವಸ್ಥಾಪಕರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. 2025-26 ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ನಷ್ಟು ಅಂದರೆ ಕಬ್ಬದ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು 1,87,00,000 ಕೂಡ ದುಡ್ಡನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿದ್ದಾರೆ ಅಂತೇಳಿ ಒಂದು ಚೀಟಿಂಗ್ ಆ್ಯಂಡ್ ಫ್ರಾಡ್ ಕೇಸು ನಮ್ಮ ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ಪತ್ತೆಗೋಸ್ಕರ ನಮ್ಮ CPI ರಮೇಶ್ ಅವಜಿ ಮತ್ತು PSI ಬಸವನಗೌಡ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆ ತನಿಖೆಯನ್ನು ಕೈಗೊಂಡಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿದ್ದಂಥ ದರೆಪ್ಪ ಏನು ಆರೋಪಿತ ಇದ್ದಾನೆ ಆತ ಅಲ್ಲಿ ವೇ ಬ್ರಿಡ್ಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಬಿಲ್ ಜನರೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಆತ ಓವರ್ ಪೀರಿಯಡ್ ಆಫ್ ಅವನ ಜೊತೆಗೆ ಇನ್ನೊಬ್ಬ ಆರೋಪಿ, 2ನೇ ಆರೋಪಿ ವೀರಪ್ಪ ಗಡದಾರ್ ಅಂತ ಏನಿದ್ದಾನೆ, ಅವನು 2020ರಿಂದ 24 ಕೆಲಸ ಮಾಡ್ತಾ ಇರ್ತಾನೆ. 24 ಕೆಲಸ ಬಿಟ್ಟ ಮೇಲೆ ದರೆಪ್ಪ ಅವ್ನು ಮಾಡೋ ಕೆಲಸನ ಇವನು ಕಂಟಿನ್ಯೂ ಮಾಡಿರ್ತಾರೆ. ಇವರಿಬ್ಬರು ಏನು ಅಂತಂತಂದರೆ ಈ ಚಿಟ್ ಆಪ್ರೇಟರ್ ಅಂತ ಇರ್ತಾರೆ, ಫೀಲ್ಡ್ ಆಫೀಸರ್ಸ್. ಸೊ ಅವರು ಫೀಲ್ಡಲ್ಲಿ ಹೋಗ್ಬಿಟ್ಟು ಜನರಲಿ ಆ್ಯಪ್ ಮುಖಾಂತರ ಎಷ್ಟು ಕಬ್ಬನ್ನು ಬೆಳೆದಿದ್ದಾರೆ ಮುಖಾಂತರ ಒಂದು ಕೋಡನ್ನು ಜನರೇಟ್ ಮಾಡ್ತಾರೆ. ಆ ಅಂದಾಜಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಗೊತ್ತಾಗುತ್ತೆ ಯಾವ ರೈತ ಕಬ್ಬು ಬೆಳೆದಿದ್ದಾರೆ, ಆ ಬೆಳೆದಂಥ ಕಬ್ಬು ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ ಇಲ್ಲ ಅನ್ನೋದು ಅವ್ರಿಗೊಂದು ಐಡಿಯಾ ಇರುತ್ತೆ. ಆ ಕೋಡನ್ನು ಅಲ್ಲಿ ಬಂದು ಅವ್ರು ತೋರಿಸಿದರೆ ಮೊದಲೇ ಆಲ್ರೆಡಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಇದು ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿ ಅಲ್ಲಿ ಕಬ್ಬು ಬಂದಿದ್ದಾರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ನಡೆಸೋದಾಗಿರ್ಬೋದು, ಈ ಕೆಲಸ ಕಾರ್ಯ ನಡೀತಾರೆ. ಫೀಲ್ಡಲ್ಲಿ ಕೆಲಸ ಮಾಡೋರು ಮತ್ತು ಈ ಮಿಲ್ ಆಪ್ರೇಟರು ಮತ್ತು ವೇ ಬ್ರಿಡ್ಜಲ್ಲಿದ್ದವರು ಸೇರಿಬಿಟ್ಟು ಸುಮಾರು ಓವರ್ ಎ ಪೀರಿಯಡ್ ಆಫ್ 2020-26 ಅಲ್ಲಿ ಈಗ ನಾವು ಪ್ರಕರಣದಲ್ಲಿರುವಂಥ 8 ಪ್ರಮುಖ ಆರೋಪಿಗಳೇನಿದ್ದಾರೆ ಅವರು ಕೊಟ್ಟಿರುವಂತಹ ಸುಮಾರು 93 ಜನರ ಹೆಸರಲ್ಲಿ ಅಕೌಂಟ್ಗಳಿಗೆ ಸುಮಾರು 34,000ಕ್ಕಿಂತಲೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಬೆಳೆದೇ ಇಲ್ಲ ಫ್ಯಾಕ್ಟ್ರಿಗೆ ಬಂದಿದೆ ಅಂತಂಥೇಳಿ ಸುಮಾರು 12,34,00,000 ವರ್ತ್ ದುಡ್ಡನ್ನು ಈ 93 ಅಕೌಂಟ್ಗಳಿಗೆ ಸುಮಾರು 6 ವರ್ಷಗಳ ಕಾಲಾವಧಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ಯಾಕ್ಟ್ರಿಗೆ ಲಾಸ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ 8 ಆರೋಪಿತರನ್ನು ಈಗ ಸುಮಾರು 2 to 3 months ಪೀರಿಯಡಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿದ್ದರೆ ಈಗ ಸುಮಾರು ನಾವು 11,32,00,000ವರೆಗೂ
ಕೂಡ ರಿಕವರಿ ಮಾಡಲಾಗಿದೆ. ಇನ್ನೂ ಕೂಡ ಪ್ರಕರಣದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ದುಡ್ಡು ರಿಕವರಿ ಆಗೋದಿದೆ ಮತ್ತು ಇದರಲ್ಲಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಇದರ ಉದ್ದೇಶ ಏನು ಅಂತಂತಂದರೆ ನಮ್ಮ ಬೇರೆ ಶುಗರ್ ಫ್ಯಾಕ್ಟ್ರಿಗಳಲ್ಲೂ ಕೂಡ ಈ ರೀತಿ ಏನು ಮೋಸ ಆಗುವಂಥ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಶುಗರ್ ಫ್ಯಾಕ್ಟ್ರಿ ಓನರ್ಸ್ಗಳೇ ಆಗಿರ್ಬೋದು, ಶುಗರ್ ಫ್ಯಾಕ್ಟ್ರಿ ಮಾಲೀಕರಿಗೂ ಆಗಿರ್ಬೋದು, ಈ ರೀತಿ ಫೀಲ್ಡ್ ಲೆವೆಲ್ದಲ್ಲಿ ಆಗಿರ್ಬೋದು, ತೂಕದ ಲೆವೆಲ್ದಲ್ಲಿ ಆಗಿರ್ಬೋದು ಮೋಸ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಅವರು ಕೂಡ ಅದನ್ನು ಎಚ್ಚರ ವಹಿಸಿ ಅದಕ್ಕೆ ಏನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳು ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಇರುತ್ತೆ. ಈ ಪ್ರಕರಣದಲ್ಲಿರೋ ಆರೋಪಿತರು ಕೆಲವೊಂದಿಷ್ಟು ಜನ ಆರೋಪಿತರು, ಒಟ್ಟು 6 ಜನ ಆರೋಪಿತರು ರಾಯಬಾಗ್ ತಾಲೂಕಿನವರಾಗಿದ್ದು, ಅದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನದ ಮೇಲೆ ಈ ರೀತಿಯಾದಂಥ ಅಪವಾದಗಳಿದ್ದು ಅವರ ಮೇಲೆ ಆರೋಗ್ಯರಿ, ಕಾಗವಾಡು ಮತ್ತು ಜಮಖಂಡಿ ಅಲ್ಲಿನೂ ಕೂಡ ಪ್ರಕರಣಗಳು ದಾಖಲಾಗಿದ್ದು ಕಂಡುಬಂದಿದೆ. ಅಲ್ಲ ಅಮೌಂಟ್ ಏನೇನು ಗೊತ್ತಾಗಿದೆ ಸರ್? 93 ಜನ ಅಂದರೆ ಇವರೇನು 8 ಜನ ಇದ್ದಾರೆ. 8 ಜನದ ಕೆಳಗಡೆ ಕೆಲವೊಂದು ಜನ 26 ಜನದ ಹೆಸರುಗಳನ್ನ ಕೊಟ್ಟು ಅವರ ಕಬ್ಬು ಬೆಳೆಗಾರರು ಅಂತಂತೇಳಿ ಅವ್ರ ಹೆಸರಲ್ಲಿ ಕೋಡ್ ಆಗಿರ್ಬೋದು, ಅಕೌಂಟ್ ಆಗಿರ್ಬೋದು ಎಲ್ಲವನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರ ಹೆಸರಲ್ಲಿ ಫೇಕ್ ಬಿಲ್ಗಳನ್ನು ಕಬ್ಬು ಬೆಳೆದೇ ಇಲ್ಲ, ಕಬ್ಬು ಬಂದಿದೆ ಅಂತಂತೇಳಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡಿ ಅವರ ಅಕೌಂಟ್ಗಳಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ರು. ಸರ್, ಈ 5 ವರ್ಷದ ಅವಧಿಯಲ್ಲಿ ಅವ್ರೇನು ಅಮೌಂಟ್ ಬೇರೆ ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾರಲ್ಲ, ಅವರು ವಿಡ್ರಾನ್ ಮಾಡ್ಕೊಂಡ್ರೆ ಖರ್ಚು ಮಾಡಿಲ್ಲ ಅಥವಾ ಅಕೌಂಟ್ ಕೆಲವೊಂದಿಷ್ಟು ಅಕೌಂಟಲ್ಲಿದ್ದು ಅಕೌಂಟಲ್ಲಿನೂ ಫ್ರೀಜ್ ಆಗಿದೆ, ಕೆಲವೊಂದಿಷ್ಟು ಅವರು ಬೇರೆ ಬೇರೆಯವರು ತೊಗೊಂಡಿದ್ರು, ಅವ್ರ ಕಡೆಯಿಂದ ರಿಕವರಿ ಪ್ರೊಸೆಸ್ಸನ್ನು ಕೂಡ ಆಗಿದೆ. ಸರ್, ಈಗ ನಂದು ಸಕ್ಕರೆ 12 ಕೋಟಿ ಸರ್.